Hi, welcome back my YouTube channel. ಇವತ್ತಿನ ವಿಶೇಷ ಏನಂದರೆ ನಾವು ಕಡವೆ ವಜ್ರಕ್ಕೆ ಹೋಗ್ತಾ ಇದ್ದೀವಿ. ಈಗ 5 ಗಂಟೆ ಟೈಮ್ ಐತೆ ನೋಡಿ ಎಷ್ಟು ಕತ್ಲಿದೆ. ಮನೆ ಕೆಲಸ ಮುಗಿಸ್ಬಿಟ್ಟು ಫ್ರೆಶ್ ಆದೆ, ಇನ್ನು ದೇವಸ್ಥಾನಕ್ಕೆ ಹೊರಡಬೇಕು. ರೆಡಿಯಾಗಿ ಆಯಿತು, ಈಗ ದೇವಸ್ಥಾನಕ್ಕೆ ಹೋಗೋಕ್ಕೆ ಹೊರಟಿದ್ದೀವಿ. ಟೈಮ್ ಈಗ 7:30 ಐತೆ. ನಾವು ಕಡವೆ ವಜ್ರಕ್ಕೆ 9 ಗಂಟೆ ಹೊತ್ತಿಗೆ ರೀಚ್ ಆಗಬೇಕು. ಶ್ರೀರಾಮ್ಪುರ ಎಂಟ್ರೆನ್ಸ್ ಕಾಣಿಸ್ತಿರೋ ದೇವಸ್ಥಾನ ಗವಿರಂಗನಾಥ ಸ್ವಾಮಿ ದೇವಸ್ಥಾನ. ಗೌರಮ್ ಸ್ವಾಮಿ ಬಿಟ್ಟು ದೇವ್ರ ಪೂಜೆಗೆ ಹೂವು ಮತ್ತು ಪೂಜೆ ಸಾಮಾನು ತಗೊಂಡು ನಿಲ್ಲಿಸಿ ಗಾಡಿನ. ಹೂ ಮಾತ್ರ ಫ್ರೆಶ್ ಆಗಿದ್ವು. ಟೈಮ್ 8:30 ಆಯಿತು. ಜಾಸ್ತಿ ಅಂಗಡಿಗಳು ಯಾವುದು ಓಪನ್ ಇರಲಿಲ್ಲ ಅಷ್ಟಾಗಿ. ನಮ್ಮ ಮನೆಯವರು ಎಲ್ಲ ಅಡಿಕೆ ತರಕ್ಕೆ ಹೋಗಿದ್ದಾರೆ. ಪೂಜೆ ಸಾಮಾನೆಲ್ಲ ತಗೊಂಡಾಯ್ತು. ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಶ್ರೀರಾಮ್ಪುರದಿಂದ ಇನ್ನು 7 ಕಿಲೋಮೀಟ್ರ್ ಹೋದರೆ ವಜ್ರ. ಇನ್ನು ವಜ್ರಕ್ಕೆ ರೀಚ್ ಆದ್ವಿ. ಟೈಮ್ ಆಲ್ರೆಡಿ 9:30 ಆಗಿತ್ತು. ಈಗ ಬೆಳಗಿನ ಪೂಜೆ ಟೈಮ್ ಇರೋದ್ರಿಂದ ಬೆಳಗ್ಗೆನೇ ಪೂಜಾರಪ್ಪವರು ಪೂಜೆ ಮಾಡ್ಕೊಂಡು ಹೋಗಿರ್ತಾರೆ. ನಾವು ಅದಕ್ಕೆ ಯಾರೂ ಇರೋಲ್ಲ ಅಂತ ಅಂದ್ಕೊಂಡಿದ್ವಿ. ನಮ್ಮ ಅದೃಷ್ಟಕ್ಕೆ ಪೂಜಾರಿ ಅವರು ಬಂದರು. ನಾವು ಪೂಜೆ ಸಾಮಾನನ್ನ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಹೊಳೆ ಹತ್ರ ಹೋಗ್ತಾ ಇದ್ದೀವಿ. ಈ ಹೊಳೆಯಲ್ಲಿ ಸ್ನಾನ ಮಾಡಿದ್ವಿ. ನಾವು ಗಂಗಮ್ಮ ಮಾಡಬೇಕಿತ್ತು, ಅದನ್ನು ಗಂಗಮ್ಮ ಮಾಡಿ ನೆಕ್ಸ್ಟ್ ಪೂಜೆ ಸಾಮಾನ ದೇವಸ್ಥಾನದಲ್ಲಿ ಕೊಟ್ಟಿದ್ದಲ್ಲ ಅದನ್ನು ಇಸ್ಕೊಂಡ್ವಿ. ಪೂಜೆ ಮುಗಿತು. ನೆಕ್ಸ್ಟ್ ಬೆಟ್ಟದ ಮೇಲೆ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ, ಅದಕ್ಕೆ ನಾವು ಕಾರಲ್ಲೇ ಹೋದ್ವಿ. ಏನಪ್ಪ ಅಂದರೆ ಆ ದೇವಸ್ಥಾನಕ್ಕೆ ಮೆಟ್ಟಿಲುಗಳಿದ್ದಾವೆ ಬೇರೆ ಸೈಡಲ್ಲಿ. ಆ ಸೈಡಲ್ಲಿ ನಡ್ಕೊಂಡು ಹೋಗ್ಬೋದು. ಈ ಸೈಡಲ್ಲಿ ಹೋಗ್ತೀವಂದರೆ ಕಾರಲ್ಲಿ ಕೂಡ ಹೋಗ್ಬೋದು. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಬೆಟ್ಟದ ಮೇಲೆ ದೇವಸ್ಥಾನ ಇರೋದಿದು. ಫುಲ್ ರೌಂಡ್ ಸರೌಂಡಿಂಗ್ ನೋಡಿ ತುಂಬ ಚೆನ್ನಾಗಿದೆ. ಬಾಣದಿ ಪ್ಲೇಸ್. ಕುಮಿ ಸುತ್ತಮುತ್ತ ಒಂದು ಊರು ಕಾಣಲ್ಲ, ಫುಲ್ ಫಾರೆಸ್ಟ್. ತುಂಬ ಚೆನ್ನಾಗಿದೆ ಜಾಗ. ನಾವು ಬಂದಿದ್ದು ಕಾರ್ ಬರೋ ದಾರಿಲಿ. ಕಾಲ್ನಡಿಗೆಯಲ್ಲಿ ಬರಬೇಕು ಅಂದರೆ ನೋಡಿ ಈ ಮೆಟ್ಲುಗಳ ಮೂಲಕ ಅಲ್ಲಿ ಕಾಣ್ತಿದೆ ನೋಡಿ, ಅದು ಆರ್ಚ್. ಅಲ್ಲಿಂದ ಮೆಟ್ಲುಗಳ ಮೂಲಕ ಹತ್ತು ಬರ್ಬೋದು.
ಪೂಜೆ ಮುಗೀತು ಮತ್ತು ದೇವರ ದರ್ಶನ ಕೂಡ ಆಯಿತು. ಇವ್ರು ನಮ್ಮ ಚಿಕ್ಕಮ್ಮ. ನಾವೀಗ ಊರಿಗೆ ಹೋಗೋಕ್ಕೆ ಹೊರಡ್ತಾ ಇದ್ದೀವಿ. ಪೂಜೆ ಆಯಿತು. ಟೈಮ್ ಈಗ 10:15 ಆಗಿದೆ. ಈಗ ಊರಿಗೆ ಹೋಗಿ ಹೊರಡ್ತಾ ಇದ್ದೀವಿ. ಎಲ್ರಿಗೂ ಹೊಟ್ಟೆ ಹಸ್ತಿತ್ತು, ಅದನ್ನು ಶ್ರೀರಾಮ್ಪುರಕ್ಕೆ ಹೋಗಿಟ್ಟು ತಿಂಡಿ ಮಾಡಬೇಕು. ನೋಡಿ, ತಿಂಡಿ ಮಾಡಾಯಿತು. ತಿಂಡಿ ಮಾತ್ರ ಸೂಪರ್ ಆಗಿತ್ತು. ಈಗ ಊರಿಗೆ ಹೋಗ್ತಾ ಇದ್ದೀವಿ. 12:45 ಆಯಿತು ನಮ್ಮೂರಿಗೆ ಬರೋ ಹೊತ್ತಿಗೆ. ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಆ್ಯಂಡ್ ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.